ನಮ್ಮಮ್ಮನ ಕಣ್ಣಲ್ಲಿ ನೀರು ಬರ್ಸೋದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು. ಪ್ಲೀಸ್ ಸುಮ್ಮನೆ ನಡಿ ಮನೆಗೆ. ಇಲ್ಲಮ್ಮ, ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತೀನಿ ನಮ್ಮಮ್ಮನ ಕಣ್ಣಲ್ಲಿ ನೀರು ಯಾಕೆ ಹಾಕ್ಸಿದ್ರಿ ಅಂತ. ಅದಿ ಬೇಡ ಕಣು. ಅದಿ ನನ್ನ ಮಾತು ಕೇಳು. ಸಾರಿ ಮಾ, ಈ ವಿಷಯದಲ್ಲಿ ನಿನ್ ಮಾತು ಕೇಳಲ್ಲ ನಾನು. ಅದಿ ನಿಂತ್ಕೊಳ್ಳು. ಅದಿ ಏನೋ ಗೂಳಿ ಹಾಕಿ ದುಕ್ತಾ ಇದೆ ಮನೆ ಒಳಗೆ. ಅಮ್ಮ ಒಂದು ನಿಮಿಷ ಇರು. ಹೇಗಿದೆಯೋ ಆದಿ? ಹೇಗಿದೆ? ನೋವೆಲ್ಲ ಕಡಿಮೆ ಆಯ್ತಾ? ಉಪಚಾರ ಬೇಕಾಗಿಲ್ಲ ನಿಮ್ದು. ನಮ್ಮಮ್ಮ ಯಾಕೆ ಅಳ್ತಾ ಬಂದ್ರು ಆಚೆ ಅಂತದ್ ಏನ್ರಿ ಹೇಳಿದ್ರು ನಮ್ಮಮ್ಮನಿಗೆ? ಬಿಡೋ ನನ್ನ ಮಗನ, ಇಲ್ಲಾಂದ್ರೆ ಪೊಲೀಸ್ ಕರಿತೀನಿ. ಆದ್ರೆ ಫೋನ್ ಮಾಡ್ತೀನಿ. ಬಿಡ ಆದ್ರೂ ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಸಿ. ನಾನು ಯಾವನ್ ಬೆದ್ರಲ್ಲ ಇಲ್ಲಿ. ಅಮ್ಮನಿಗೆ ಅವಮಾನ ಮಾಡಿದವ್ರನ್ನ ಸುಮ್ಮನೆ ಬಿಡಲ್ಲ ನಾನು. 23 ವರ್ಷ ಕಣ್ಣೀರಲ್ಲೇ ಕೈ ತೊಳೆದ್ರು ಕಟ್ರು ನಮ್ಮಮ್ಮ. ಈಗ್ಲಾದ್ರೂ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕಲ್ಲಾಗ್ತೀರಾ, ಕರೆದು ಅವಮಾನ ಮಾಡ್ತೀರಾ. ನಾವೇನು ಕರೀಲಿಲ್ಲ, ಅವಳೇ ಬಂದಿದ್ದು. ಅಮ್ಮ ಚೆನ್ನಾಗಿದ್ಯಾ ಆದಿ? ಈಗ ನನಗೆ ಅರ್ಥ ಆಯ್ತು ನಮ್ಮಮ್ಮ ಅಳ್ತಾ ಬರೋದಕ್ಕೆ ಕಾರಣ ಏನು ಅಂತ. ಎಂತ ಜನ ರೀ ನೀವು. ನಮ್ಮಮ್ಮ ಹೋಗ್ತಿದಾಗ ಹಿಂದೆನೆ ಎಂತ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀರಲ್ಲ, ನಿಮ್ದು ಒಂದು ಜನ್ಮಾನ. ಅಪ್ಪು ಹೇಳ್ತಾ ಇದ್ರಿ ನಮ್ದು ಲೋ ಲೆವೆಲ್, ನಿಮ್ದು ದೊಡ್ಡ ಹೈ ಲೆವೆಲ್ ಅಂತ. ಬಾಯಿಗೆ ಬಂದಾಗ ಮಾತಾಡ್ಬೇಡ. ಬೀದಿಲಿರೋ ನಾಯಿಗೆಲ್ಲ ಬಂದು ನಮ್ಮನೇಲಿ ಮಾತಾಡೋದು ನಮ್ಗೆ ಇಷ್ಟ ಆಗಲ್ಲ. ನಿಮ್ಮಂತವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಮನೇಲಿ ಇಟ್ಕೊಂಡ್ಬಲ್ಲ, ನನಗೆ ಬೇಜಾರಾಗ್ತಾ ಇದೆ. ಬೇಡ 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 ಬೇಡ, ನಾವೆಲ್ಲ ಬೇಡ ಬೇಡ. ದಿಕ್ಕೆ ನಾವಾಗೆ ಮನೆಯಿಂದ ಆಚೆ ಹೋಗಿತ್ತು, ಕರ್ಕೊಂಡ್ಬಂದು ಇಟ್ಕೊಂಡಿದ್ರಲ್ಲ ಈ ಹೆಂಗಸ್ನ. ಗೊತ್ತಾಗುತ್ತೆ ನಿಮ್ಗೆ, ಗೊತ್ತಾಗ್ದಂಗೆ ಕತ್ತು ಕೂತಾರಲ್ಲ ಒಬ್ಬತ್ತು ಗೊತ್ತಾಗುತ್ತೆ. ನೀವು ನನ್ನ ಒಂಥರ, ನಿಮ್ಮ ಮಗ ಆರ್ಯನ್ ಒಂಥರ ನೋಡ್ಕೊಂತಿದ್ರಲ್ಲ, ಅದೇ ಭೇದ ಭಾವ ಬುದ್ಧಿ ನಿಮ್ಮ ಮಗಂಗೆ ಬಂದಿದೆ. ಆದ್ರೆ ನಮ್ಮಮ್ಮನಿಗೆ ಇದು ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ. ಇದ್ದೇ ಕಡೆ ಇನ್ಯಾವತ್ತು ನಮ್ಮಮ್ಮ ಈ ಮನೆ ಹೊತ್ತು ತುಳಿಯಲ್ಲ. ಗೊತ್ತಾಯ್ತಾ ಶೋಭಾ ಅವ್ರ ಯೋಗ್ಯತೆ? ಸಾಕ್ಷಿನ್ ಕೊಲೆ ಮಾಡ್ದೊಳ್ಳೆ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದಾರ ಅವರು. ಎಂತ ಅಸಹ್ಯ ಜನರಪ್ಪ. ನನಗೆ ಗೊತ್ತು ನೀನ್ ಅವಳನ್ನ ನೋಡ್ಲಿ ಅಂತ ನಿನ್ನ ಮನೆ ಕರೆದಿದ್ದು, ಸಾಯೋದಕ್ಕೆ ನಿನ್ ಸಪೋರ್ಟ್ ಬೇರೆ. ನೋಡಿದ್ರೆ ಏನಾಯ್ತು ಅಂತ. ಅದಿ ಮೊದಲಿಂದ ಹೊರಡ ನಡಿ, ಮಾತು ಬೇಡ. ಅಮ್ಮ ನಡೀರಿ, ಬಾರೋ. ಓಹೋ, ಬನ್ನಿ ಬನ್ನಿ. ಇಲ್ಲಿಂದ ಹೋಗಿ ಜೀವನ ಸಾಕಾಯ್ತು, ತಿರ್ಪೆ ಎತ್ತೋ ಪರಿಸ್ಥಿತಿ ಬಂತು ಅಂತ ವಾಪಸ್ ಬಂದಿದ್ದೀರಾ? ಬನ್ನಿ, ಮನೇಲಿ ಬಿಟ್ಟಿ ಕೂಳ ಹಾಕ್ತೀವಿ. ಹೋಗಲ್ಲೇ, ನಿಮ್ಮಪ್ಪ ಯಾವಳನ್ನ ಕರ್ಕೊಂಡ್ ಬಂದಿರಲ್ಲ ಅವಳಿಗೆ ಹಾಕೋಗು ಬಿಟ್ಟಿಕೊಳ್ಳ. ನಮಗೆ ಯಾಕೆ ಹೇಳ್ತೀಯ? ದೇವ್ರು ನನಗ್ ತಾಕತ್ ಕೊಟ್ಟಿದ್ದಾನೆ, ಆಟೋ ಓಡಿಸ್ತಾ ಇದೀವಿ, ನೆಮ್ಮದಿಯಾಗಿದೀವಿ, ಖುಷಿಯಾಗಿದ್ದೀವಿ.
ನಿಮ್ಮನೆ ತರ ಹೊಲ್ಸಿಲ್ಲ ನಮ್ಮನೇಲಿ. ಏಯ್, ಎಷ್ಟೊಂದು ಧೈರ್ಯ ನಿನಗೆ ನಮ್ಮನೆ ಬಗ್ಗೆ ಮಾತಾಡೋದಕ್ಕೆ? ಏಯ್, ಧೈರ್ಯ ಯಾಕೋ ಬೇಕು? ನಿಮ್ ಮನೇಲಿ ನಡೀತಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ. ಆದಿ ಆದಿ ಸುಮ್ಮನೆ ಇರೋ, ನೀನೇನು ಮಾತಾಡ್ಬೇಡ. ಮತ್ ನೋಡಮ್ಮ ಹೇಗ್ ಮಾತಾಡ್ತಾನಂತ ಅವನು. ನೀ ಸುಮ್ಮನೆ ಇರೋ ಅಂದೆ. ಹೇಗಿದ್ಯಾ ಆರ್ಯ? ನಾನು ಹೇಗಿದ್ರೆ ನಿಮ್ಗೇನಂತೆ? ಚೆನ್ನಾಗಿದೆ. ಹೇಳು ಅರ್ಪಿತಾ, ವಾಟ್ ಆರ್ ಯು ಡೂಯಿಂಗ್? ನನ್ಗೇನು ಖುಷಿಯಾಗಿ ತೇಲಾಡ್ತಿದ್ದೀನಿ. ಅಕ್ಕಿಗೊಂದು ಸೂರಿದೆ ಅನ್ನೋ ಸಂಭ್ರಮ ಅಲ್ವಾ ನಿನಗೆ? ಎಲ್ಲ ನೀವು ಕೊಟ್ಟ ಐಡಿಯಾದಿಂದಾನೆ. ಈಗ ನಾನು ಹೇಳೋ ಇನ್ನೊಂದು ವಿಷಯ ಕೇಳಿದ್ರೆ ಖುಷಿನಲ್ಲಿ ಕುಣಿದಾಡ್ಬಿಡ್ತೀರಾ. ಏನಾಯ್ತಂತದ್ದು? ಬಂದಿದ್ರು ನಮ್ಮ ಹೀರೋಯಿನ್ನು. ಏನು, ಆರ್ತಿ ಮನೆಗ್ ಬಂದಿದ್ಲಾ? ನನಗ್ ಗೊತ್ತಿತ್ತು ಅವಳು ಬಂದೇ ಬರ್ತಾಳೆ ಅಂತ, ಆದ್ರೆ ಇಷ್ಟು ಬೇಗ ಬರ್ತಾಳೆ ಅಂತ ಗೊತ್ತಿರ್ಲಿಲ್ಲ. ನೀನ್ ಬಂದಿರೋದು ಗೊತ್ತಾಗಿ ಓಡೋಡ್ ಬಂದಿರ್ತಾಳೆ. ಅವಳು ಬಂದಿದ್ದು ಬೇರೆ ವಿಚಾರಕ್ಕೆ. ನನ್ ನೋಡಿ ಫುಲ್ ಶಾಕು. ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ನಾನು ನೋಡಿದಾಗ. ಜಗಳ ಮಾಡಿದ್ಲಾ, ಹಾರಾಡಿದ್ಲಾ, ಇಲ್ಲಿ ನೀನು ಹೇಗ್ ಬಂದೆ ಅಂತ ಜುಟ್ಟಿಡಿಯಕ್ ಬಂದ್ಲಾ? ಅದೆಲ್ಲ ಸೀನೇ ಇಲ್ಲ. ಅವಳೇನಾದ್ರೂ ಹಾಗೆ ಮಾಡಿದಿದ್ರೆ ಗಾಯತ್ರಿ ಅವರು ಕಪಾಳಕ್ಕೆ ಬರ್ಸಿ ಮನೆಯಿಂದ ಆಚೆ ಹಾಕ್ತಿದ್ರು. ಹಾಗಾಗ್ಬೇಕಾಗಿತ್ತು. ಆ ಸೀನು ಸಖತ್ ಮಜಾ ಇರೋದು. ಸದ್ಯದಲ್ಲೇ ಆಗುತ್ತೆ. ಅವ್ಳು ಹೋಗ್ಬೇಕಾದ್ರೆ ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು? ಸೂರ್ಯ ಅವ್ರ ಬಗ್ಗೆ ಅಸಮಾಧಾನ, ಅತೃಪ್ತಿ. ಓದೋಳು ಮತ್ತೆ ವಾಪಸ್ ಬಂದ್ರು ಬರಬಹುದು. ಹಾಗಂತೀರಾ? ಅದ್ರ ವಾಪಸ್ ಬಂದ್ರೆ ಗಾಯತ್ರಿ ಅವ್ರು ಸೇರಿಸ್ಕೋಬೇಕಲ್ವಾ? ಸೂರ್ಯ ಇದನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ. ಅವರಿಬ್ಬರದು ಅಂತ ಇಂಥ ಸಂಬಂಧ ಅಲ್ಲ, ಗಟ್ಟಿಯಾದದ್ದು. ಬೇರೆ ಆದ್ರೂ ಒಂದೇ ಕ್ಷಣದಲ್ಲಿ ಒಂದಾಗ್ಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾವುದೇ ಕಾರಣಕ್ಕೂ ಆರತಿ ವಾಪಸ್ ಬರಬಾರ್ದು. ಸೂರ್ಯ ಆರತಿನ ಮೀಟ್ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅವರಿಬ್ಬರು ಶಾಶ್ವತವಾಗಿ ದೂರ ಇಡಬೇಕು. ಸಾಕು. ನೀನು ಸೂರ್ಯ ಮನೆಗೆ ಸೇರ್ಬಿಟ್ಟೆ ಅಂತ ರಿಲ್ಯಾಕ್ಸ್ ಆಗಬೇಡ. ಸದಾ ಎಚ್ಚರಿಕೆಯಾಗಿರಬೇಕು. ಹುಷಾರು ಹುಷಾರು ಹುಷಾರು. ಕಾದಿದ್ರು ನೀವು ಮನೆ ಬಿಟ್ಟು ಬರೋದೆ. ಬಂದು ತೂರ್ಕೊಂಡ್ಬಿಟ್ಟಿದ್ರಲ್ಲ ಅರ್ಪಿತಾ ಅಜ್ಜಿ ಇಬ್ರು. ನೀವು ಸುಮ್ಮನೆ ಇರಬೇಡಿ, ಹೋಗಿ ಯಾವ್ದಾದ್ರು ಚಾನಲಲ್ಲಿ ಕೂತ್ಕೊಳ್ಳಿ ನನ್ನ ಗಂಡನಿಂದ ನನಗೆ ಮೋಸ ಆಗಿದೆ ಅಂತ. ಹಾಗೆ ಮಾಡಿದ್ರೆ ನಮ್ಮ ಮರಿದಿಲ್ಲ ನಾವೇ ತಕ್ಕೊಂಡಾಗುತ್ತೆ. ಈಗ ನೀವು ಸುಮ್ಮನಿದ್ರೆ ಅವರೆಲ್ಲ ಚೆನ್ನಾಗಿ ಮೆರೀತಾರೆ. ಆರ್ಯ ನನ್ನ ಹತ್ರ ಒಂದು ಮಾತು ಆಗಲಿಲ್ಲ. 20 ವರ್ಷ ನೀವು ಅವರಿಂದ ದೂರ ಇದ್ದಾಗ ನಿಮ್ಮ ಸ್ಥಾನ ತುಂಬಿರೋ ಅರ್ಪಿತಾ ಬಂದಿದ್ದಾಳಲ್ಲ, ನೀವ್ಯಾಕೆ ಬೇಕು ಅವ್ನಿಗೆ ಹೇಳಿ? ಅಂದರೆ ಅರ್ಪಿತಾ ನಾನು ಒಂದೇನಾ? ಅವಳು ನಿಮ್ಮ ಕಾಲ್ ಧೂಳ್ಗೂ ಸಮ ಅಲ್ಲ. ಆದರೆ ಅವಳೇ ದೇವತೆ ಅಂತ ಮನೇಲಿ ತಂದು ಕೂರಿಸ್ಕೊಂಡಿದ್ದಾರಲ್ಲ ಗಾಯತ್ರಿ ಅವರು ಮತ್ತೆ ಸೂರ್ಯ ಅವರು, ಅವ್ರಿಗೇನು ಹೇಳೋದು? ಹಾಗಾದ್ರೆ ಆರ್ಯ ನನ್ನಿಂದ ಶಾಶ್ವತವಾಗಿ ದೂರ ಹೋಗ್ತಾನ? ಯಾಕೆ ಯಾವಾಗಲೂ ದೂರ ಆದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ? ನಾವಿಲ್ವಾ? ಇನ್ ಮುಂದೆ ನಾನು ಮತ್ತೆ ಆದಿತ್ಯನೇ ನಿಮಗೆಲ್ಲ. ಇಲ್ಲಿಂದ ಹೋಗಿ ಜೀವನ ಸಾಕಾಯ್ತು, ತಿರ್ಪೆ ಎತ್ತೋ ಪರಿಸ್ಥಿತಿ ಬಂತು ಅಂತ ವಾಪಸ್ ಬಂದಿದ್ದೀರಾ? ಬನ್ನಿ, ಮನೇಲಿ ಬಿಟ್ಟಿ ಕೂಳ ಹಾಕ್ತೀವಿ.
ಅಮ್ಮನ ಮನೆಗೆ ಕರೆಸಿ ಮಾಡಿದ ಅವಮಾನ ಸಾಲದು ಅಂತ ಇಲ್ಲಿಗೂ ಬಂದ್ರಾ? ಒಂದು ವಿಷಯ ಕ್ಲಾರಿಫೈ ಮಾಡಬೇಕಿತ್ತು. ನೀವು ಕ್ಲಾರಿಫೈ ಮಾಡೋದು ಬೇಡ, ಅದರಿಂದ ಅಮ್ಮನಿಗೆ ದುಃಖ ಆಗೋದು ಬೇಡ, ಅವ್ರು ಅಳೋದು ಬೇಡ. ದಯವಿಟ್ಟು ಓಟ್ಬಿಡಿ. ನಾನು ಮಾತಾಡಲೇಬೇಕು. ನಿಮಗೆ ಮರ್ಯಾದೆ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ನಾನಾಗೆ ನಿಮ್ ಕುತ್ತಿಗೆ ಪಟ್ಟಿ ಹಿಡಿದು ಬೀದಿ ಮೂರಲ್ಲಿ ನಿಲ್ಸೋದಕ್ಕೂ ಮುಂಚೆ ನೀವಾಗೆ ಹೋದ್ರೆ ಉತ್ತಮ. ಆರತಿ ಹತ್ರ ಮಾತಾಡದೆ ನಾನು ಇಲ್ಲಿಂದ ಕದಲಲ್ಲ. ನಿಮ್ನ ಹೇಗ್ ಕದಲ್ಸ್ಬೇಕು ಅಂತ ನನಗೆ ಗೊತ್ತು. ಆದಿ, ಅಮ್ಮ ನೀನ್ ಒಳಗೋಗು, ಅದೇನು ಅಂತ ನಾನು ವಿಚಾರಿಸ್ತೀನಿ. ಬೀದಿಲಿ ನಿಂತ್ಕೊಂಡು ಕೂಗಾಡ್ಬೇಡ. ಯಾಕೆ ಬಂದಿದ್ದಾರೆ ಅಂತ ಕೇಳೋಣ. ಇನ್ನೇನಿಗೆ ಬಂದಿರ್ತಾರೆ? ತಿಪ್ಪೆ ಸಾರ್ಸಕ್ ಬಂದಿರ್ತಾರೆ. ಅದೇನೇ ಆಗಿರ್ಲಿ, ಒಳಗೆ ಕೂರಿಸಿ ಮಾತಾಡಿಸಿ ಕಳಿಸೋ ಸೌಜನ್ಯ ನಮ್ದು. ಕರಿ ಒಳಗೆ. ಅದೇನು ಹೇಳ್ಬೇಕು ಅಂತ ಇದ್ದೀರೋ ಬೇಗ ಹೇಳಿ ಹೊರಡಿ. ಇಲ್ಲಿ ಯಾರು ನಿಮ್ಮನ್ನ ಕೂತ್ಕೊಳ್ಳಿ ಹೇಗಿದ್ದೀರ ಅಂತ ಉಪಚಾರ ಮಾಡಲ್ಲ. ಆ ನಿರೀಕ್ಷೆನೂ ನನಗಿಲ್ಲ. ಆರತಿ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅದೇನೇ ಮಾತಾಡ್ತಿದ್ರು ನಮ್ಮ ಮುಂದೆ ಮಾತಾಡಬೇಕು. ಮಕ್ಕಳು ಎಷ್ಟೋ ದೊಡ್ಡವರಾದ್ರೂ ಕೆಲವು ವಿಷಯ ತಿಳಿಯಲ್ಲ, ತಿಳಿಲೂಬಾರ್ದು. 2 ನಿಮಿಷ ಆರತಿ ಅವರೇ. 2 ನಿಮಿಷ ಅಲ್ಲ, 1 ಸೆಕೆಂಡು ಅಮ್ಮ ನಿಮ್ಮ ಜೊತೆ ಏಕಾಂತವಾಗಿರಲ್ಲ. ಆದಿ, ಅವ್ರು ಆಡಿದ ಮಾತಿಗೆ ನಾನು ಕರಗಲ್ಲ. ಆ ನಂಬಿಕೆ ನಿನಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ನೋಡಿದ್ಯಾ, ನಿಮ್ಮ ತಾಯಿ ನಿನ್ನ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ. ನಮ್ಮಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸ್ವಲ್ಪ ಹೊತ್ತು ಕಳೆಯೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋ ಕುತೂಹಲನೂ ನನಗಿಲ್ಲ, ನಂಬೋ ಮನಸ್ಸು ಇಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ಕಿವಿ ಕೊಡ್ತೀನಿ. ಹೇಳಿ ಮುಗಿಸಿ. ನೀವು ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಫಾರ್ಮಾಲಿಟೀಸ್ ಬೇಡ. ನೀವು ಅಲ್ಲಿ ಕಂಡಿದ್ದು ನೋಡಿದ್ದು ಯಾವುದು ಸತ್ಯ ಅಲ್ಲ. ಕಂಡಿದ್ದನ್ನು ಪ್ರಮಾಣಿಸಿ ನೋಡುವಂಥ ನೀತಿ ಪಾಠ ಹೇಳೋದಕ್ಕೆ ಬಂದ್ರೆ ನನಗೆ ನಿಮ್ಮ ಪ್ರಕಾರ ಎಲ್ಲ ಕೋಇನ್ಸಿಡೆನ್ಸ್. ನೀವು ನನ್ನ ಮಗನ ಹೊಡೆದಿದ್ದು, ರಂಜಿತ್ ಎಂಥವ್ರು ಅಂತ ಗೊತ್ತಾಗಿದ್ದು, ನಾನು ಆ ಮನೆಯಿಂದ ಹೊರಗೆ ಬಂದಿದ್ದು, ಅದೇ ಸಮಯಕ್ಕೆ ಸರಿಯಾಗಿ ಅರ್ಪಿತಾ ನಿಮ್ಮ ಮನೆಗೆ ಬಂದಿದ್ದು, ಎಲ್ಲ ಕೋಇನ್ಸಿಡೆನ್ಸ್ ಅಲ್ವಾ? ಈ ವಿಷಯದಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತಾನೆ ನಾನು ಹೇಳೋದಕ್ಕೆ ಬಂದಿದ್ದು. ಅರ್ಪಿತಾ, ಸಾರಿ. ಏನೇ ಆಗಿರಲಿ ಮನೆವರೆಗೂ ಬಂದಿದ್ದಾರಲ್ವಾ, ಅದಕ್ಕೆ ಬಿಟ್ಟು ಹೋಗು. ಕಾಫಿ ಕುಡೀರಿ. ಬೇಡ, ಆಡೋ ಮಾತು ಮುಗಿಲಿ, ನಿಮ್ಮ ಮನಸ್ಸು ತಿಳಿಯಾಗಲಿ, ಆಮೇಲೆ ಕುಡಿತೀನಿ. ಫಸ್ಟ್ ಆಫ್ ಆಲ್ ಈ ವಿವರಣೆ ಎಲ್ಲ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನಿಮ್ಗೆ ಹೇಗೆ ಬೇಕೋ ಹಾಗಿರ್ಬೋದು, ನೀವು ಸ್ವತಂತ್ರರು. ಬೇಕಾದರೆ ನೀವು ಅರ್ಪಿತನ. ಪ್ಲೀಸ್ ಆರ್ತಿ ಅವರೇ, ನನ್ನ ಮಾತು ಕೇಳಿ. ಅರ್ಪಿತಾ ನನ್ನ ಮೀಟ್ ಮಾಡಿ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ದು. ನಾನು ಎಂಟರ್ಟೈನ್ ಮಾಡಲಿಲ್ಲ. ಆರ್ಯನ್ ಮೀಟ್ ಮಾಡಿದ್ರು, ಅವನು ಬೈದು ಕಳಿಸ್ದ. ಕಡೆಗೆ ಆಶ್ರಮದಲ್ಲಿದ್ದ ಅಮ್ಮನನ್ನು ಮೀಟ್ ಮಾಡಿದ್ದಾಳೆ. ಅವಳು ಗಾಬರಿಯಾಗಿ ನನ್ನನ್ನು ಫೋನ್ ಮಾಡಿ ಕರೆಸಿದ್ಳು. ಅಲ್ಲಿ ಅರ್ಪಿತಾ ಹೇಳಿದ್ಲು, ಸಾಕ್ಷಿನ ಕೊಂದಿದ್ದು ತಾನಲ್ಲ ಚಿದಂಬರಂ ಅಂತ. ಆ ಸಿಂಪತಿಗೆ ನೀವು ಅವಳನ್ನ ಮನೇಲಿ ಇಡ್ಸ್ಕೊಂಡಿದ್ದೀರಾ. ಅಯ್ಯೋ, ನಿಮ್ಗೆ ನಾನು ಹೇಗೆ ಹೇಳಿ? ಅವಳು ಹಾಗೆ ಹೇಳಿದ್ದಕ್ಕೆ ನಾನು ನಂಬಲಿಲ್ಲ. ತಾನು ಸತ್ಯ ಹೇಳಿದ್ದಕ್ಕೆ ಅವಳಿಗೆ ಚಿದಂಬರಂ ಕಡೆಯಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ಲು. ನನ್ನ ಕಣ್ಣು ಮುಂದೆನೇ ಅವಳಿಗೆ ಅಟ್ಯಾಕ್ ಕೂಡ ಆಯಿತು. ನಾನು ಕದಲಿಲ್ಲ. ಆದರೂ ಮನೇಲಿದ್ದಾಳೆ. ಅಯ್ಯೋ, ಅಮ್ಮ 2 ದಿವಸ ಅವಳು ಇರಲಿ ಅಂತ ಫೋರ್ಸ್ ಮಾಡಿ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ. ನಾನು ನಂಬೇಕು.
ನಾನು ಹೇಗೆ ಹೇಳಿದ್ರೆ ನಂಬ್ತೀರಾ? ಏನು ಮಾಡಬೇಕು ನೀವು ಹೇಳ್ಬಿಡಿ. ಸಿಂಪಲ್. ಅರ್ಪಿತನ ಮನೆಯಿಂದ ಹೊರಗೆ ಕಳಿಸಿ. ನಿಮಗೆ ಬೇಡವಾದವರು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಆಗಿರಬೇಕು. ಈ ಕ್ಷಣ ಈಗಲೇ ಹೋಗಿ ನಾನು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ಆಗ್ಲಾದರೂ ಆಡಿರೋ ಮಾತನ್ನ ನಡೆಸ್ಕೊಡಿ. ಆಮೇಲೆ ಮುಂದೆ ಇದ್ದೇ ಲಾಸ್ಟು. ಯಾವತ್ತೂ ನಮ್ಮ ಮನೆ ಕಡೆ ಬರಬಾರ್ದು. ಅಮ್ಮ ನನ್ನ ಜೊತೆ ನೆಮ್ಮದಿಯಾಗೇ ಇದ್ದಾರೆ. ನೀವು ನಿಮ್ಮ ಮಗ ಒಂದು ನಿಮಿಷ. ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡು, ನನ್ನ ಮಗನ ಬಗ್ಗೆ ಮಾತಾಡಬೇಡ. ನನ್ನ ಮಗ ಅಂತ ಅನ್ಸ್ಕೊಂಡು ಅವನಿಗೆ ಆರತಿ ಅವರೇ ತಾಯಿ. ಇನ್ನು ನೀನೇನೋ ಅಂದ್ಕೊಂಡಿದ್ಯಾ? ನೆಮ್ಮದಿಯಾಗಿದ್ದಾರೆ ಅವರು? ಏನೋ ನೆಮ್ಮದಿ? ಒಂದು ಡೀಸೆಂಟ್ ಆಗಿರೋ ಮನೆ ಇಲ್ಲ, ಬಡತನ. ಸುಖ ಕಂಡವ್ರು ಕಣವರು. ಇಲ್ಲಿ ಕರ್ಕೊಂಡು ಬಂದು ನರಳಿಸ್ತಾ ಇದೆಯಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ. ಯಾವತ್ತೂ ನಾವು ಪ್ರೀತಿಸಿದವರು ಯಾವಾಗಲೂ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತ ನಾವು ಬಯಸಬೇಕು. ಅದು ಬಿಟ್ಟು ನಿನ್ನ ಸ್ವಾರ್ಥಕ್ಕೆ ಈ ರೀತಿ ನರಳಿಸೋದಲ್ಲ. ನೆಮ್ಮದಿ ಅಂತೆ ನೆಮ್ಮದಿ. ನನಗೆ ಹೇಳಕ್ಕೆ ಬರ್ತಾನೆ. ತೆಗಿರಿ ಗಾಡಿನ. ದುರಹಂಕಾರ. ಹೇಳು ನಿರೋಷ. ಅರ್ಪಿತನ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಮತ್ತೆ ಬಂದಿದ್ಲ ನೀನು ಅತ್ತೆ ಅನ್ಸ್ಕೊಂಡವಳು? ಇಲ್ಲ, ಆದ್ರೆ ಅದರ ಎಫೆಕ್ಟೇ ಇದು. ಅರ್ಪಿತನ ಮನೇಲಿ ನೋಡಿ ಅವರಿಬ್ಬರ ಮಧ್ಯೆ ಏನೇನಾಗಿದೆ ಗೊತ್ತಾ? ಅಂದ್ರೆ ಸೂರ್ಯ ಆರ್ತಿ ಮತ್ತೆ ಮೀಟ್ ಮಾಡಿದ್ರಾ? ಹೌದು. ಆ ಮನೆಯಿಂದ ವಾಪಸ್ ಬಂದ್ಮೇಲೆ ಸೂರ್ಯ ಹಿಂದೆನೆ ಬಂದವನು ಹೆಂಡತಿ ಹತ್ರ ಮಾತಾಡಿ ಅವ್ನು ಕಾನ್ಫಿಡೆನ್ಸ್ ಗೆಲ್ಲೋದಕ್ಕೋಸ್ಕರ ಅರ್ಪಿತನ ಮನೆಯಿಂದ ಹೊರಗಡೆ ಆಗ್ತೀನಿ ಅಂತ ಮಾತು ಕೊಟ್ಟ. ಆ ಮಾತಿನ ಪ್ರಕಾರ ಇವಾಗ ಹೊರಗಡೆ ಆಗ್ತಿದ್ದಾನೆ. ಹಾಗಾಗೋಗ್ಬಿಟ್ರೆ ನಾವು ಅಂದ್ಕೊಂಡಿರೋದೆಲ್ಲ ತಲೆ ಕೆಳಗಾಗೋಗ್ಬಿಡುತ್ತೆ. ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ ಡ್ಯಾಡ್, ಪ್ಲೀಸ್ ಏನಾದರೂ ಬೇಗ ಮಾಡಿ. ಓಕೆ, ಐ ವಿಲ್ ಡೂ ಸಮಥಿಂಗ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಡಿಯರ್. ಓಕೆ. ಯಾವತ್ತೂ ನಾವು ಪ್ರೀತಿಸಿದವರು ಯಾವಾಗಲೂ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತ ನಾವು ಬಯಸಬೇಕು. ಗ್ಯಾಸ್ ಖಾಲಿಯಾಗಿದೆ. ದುಡ್ಡಿದೆಯಾ? ಇಲ್ಲಾಂದರೆ ಹೇಳು, ನಾನೊಂದು ಉಂಗುರ ಇದೆ ಕೊಡ್ತೀನಿ. ಅದು ನಾನು ಉಪಯೋಗಿಸ್ತಾ ಇಲ್ಲ. ಯಾಕೋ ಕಣ್ಣಲ್ಲಿ ನೀರು? ನಾನೇನಾದರೂ ಅನ್ಬಾರ್ದನ್ನ? ಬೇಡವಾಗಿರೋ ವಸ್ತು ಯಾಕೆ ಇಟ್ಕೋಬೇಕು ಹೇಳು? ಸಮಯಕ್ಕಾಗದಿರೋ ಸಂಪತ್ತು ಎಷ್ಟಿದ್ರೇನು? ನೀನು ಹೆದರಬೇಡ ಕಣೋ, ನಮ್ಗೆ ಒಳ್ಳೆ ದಿನ ಬರುತ್ತೆ. ನೀನು ನನ್ನ ಜೊತೆ ಬಂದು ತುಂಬ ತಪ್ಪು ಮಾಡ್ಬಿಟ್ಟೆ ಅಲ್ವಮ್ಮ? ಯಾಕೋ ಯಾಕಾಗಂತ ಇದೆಯಾ? ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ ಅಲ್ವಮ್ಮ ನೀನಿಲ್ಲಿ? ಅಲ್ಲಿ ಬಂಗ್ಲೆ ಇತ್ತು, ಕಾರ್ ಇತ್ತು, ಕಣ್ಣಿಗೆ ಬೇಕಾದ ಬಟ್ಟೆ, ಯಾವ ಕೊರತೆನೂ ಇರಲಿಲ್ಲ. ನನ್ನ ಸ್ವಾರ್ಥಕ್ಕೆ ನೀನು ಕಷ್ಟಪಡೋಕೆ ಮಾಡ್ತಾ ಇದ್ದೀನಿ. ಪ್ರೀತಿ ಹೆಸರಲ್ಲಿ ಯಾರೇನಂದ್ರು? ನಿಮ್ಮ ಗಂಡ